ನಾವು ಹಾಲನ್ನು ಕಾಯಿಸಿ ಎಪ್ಪಾಕ್ಬೇಕಂದ್ರೆ ಒಂದೊಂದ್ಸರಿ ಮೊಸರು ಇರೋದಿಲ್ಲ. ಸೊ ಈವ್ನಿಂಗ್ ಟೈಮ್ ಮೊಸರು ಕೇಳಿದ್ರೆ ಯಾರು ಕೊಡೋದಿಲ್ಲ, ಎಪ್ಪಿಗೆ ಮೊಸರು ಕೊಡಿ ಅಂತಂದರೆ. ಸೊ ಅವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಮೊದಲೇದಾಗಿ ಕೆನೆನ ತೆಗೆದುಕೊಂಡು ಅದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಈ ರೀತಿ 2-3 ಹಸಿಮೆಣಸಿನ್ಕಾಯಿನ ಇದರಲ್ಲಿ ಹಾಕೊಳ್ಬೇಕು. ಈ ರೀತಿ ಹಾಕೊಳ್ಳುವಾಗ ಹಾಲು ಉಗುರು ಬೆಚ್ಚಗಿರಬೇಕು. ಆವಾಗ ಇದನ್ನ ನೀವು ಈ ರೀತಿ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕ್ಲೋಸ್ ಮಾಡಿ ಓವರ್ ನೈಟ್ ಬಿಟ್ಟು ಇಲ್ಲಿ ನಾನು ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಈ ಹಸಿಮೆಣಸಿನ್ಕಾಯಿನ ಇದರಿಂದ ಸಪರೇಟ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಮೊಸರು ಇಲ್ದೇನೆ ಈ ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಸಾಕು, ಹಾಲು ಚೆನ್ನಾಗಿ ಈ ರೀತಿ ಎತ್ತುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊಸರು, ಎಷ್ಟು ಗಟ್ಟಿಯಾಗಿದೆ ಕೂಡ. ಸೊ ನೋಡ್ತಾ ಇರ್ಬೋದು ನೀವು, ಹುಳಿ ಕೂಡ ಇರೋದಿಲ್ಲ. ಸೊ ಇವಾಗ ಇದನ್ನ ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಬೇಕು, ಇಲ್ಲಾಂದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಇಡೋದ್ರಿಂದ ಈ ಸಮ್ಮರ್ ಟೈಮಲ್ಲಿ ಮೊಸರು ಬೇಗನೆ ಹುಳಿ ಆಗೋದಿಲ್ಲ. ಒಂದೊಂದ್ಸಲ ಎಪ್ಪಾಕೋದಕ್ಕೆ ಮೊಸರು ಇಲ್ಲ ಅಂತಂದಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ.